ಎಲ್ಲ ತಂದೆ ತಾಯರಿಗೆ ಒಂದು ಆಸೆ ಇರ್ತದೆ, ನನ್ನ ಮಗ ಹೀಗೆ ಇರಬೇಕು, ಬೆಳ್ಳಗೆ ಇರಬೇಕು, ಇರಬೇಕು, ಒಂದು ಡ್ರೀಮ್ ಇರ್ತದೆ, ಒಂದು ಆಸೆ ಕೂಡ ಇರ್ತದೆ. ಹಾಗೆ ನನ್ನ ತಂದೆ ತಾಯಿಗೆ ಅವರಿಗೆ ಮೊದಲಿಗೆ ಹುಟ್ಟಿದಾಗ ಅವರಿಗೆ ಶಾಕ್ ಆಯಿತು. ಮತ್ತೆ ಡಾಕ್ಟರ್ ಹತ್ರ ಕೂಡ ಹೇಳಿದ್ರು, ಅವರನ್ನು ಇಂಜೆಕ್ಷನ್ ಕೊಟ್ಟು ಅದು ಮಾಡಿಸಿ, ಅಂದ್ರೆ ನೋಡ್ಲಿಕ್ಕೆ ಕಷ್ಟ ಅಲ್ಲ. ನಾನು ಮುಂಚೆ ನಮಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಗೌರ್ಮೆಂಟ್ ಸೈಕಲ್ ಸಿಗ್ತದೆ ಬ್ಲೂ ಕಲರ್ ಇತ್ತು. ಅದು ಸಿಕ್ಕಿದ ಮೇಲೆ ನಾನೇನ್ ಮಾಡ್ತಿದ್ದೆ, ಮನೆಯಿಂದ ಸ್ಕೂಲಿಗೆ ಸೈಕಲ್ ಅಲ್ಲಿ ಹೋಗ್ತಿದ್ದೆ. ಸೈಕಲ್ ಹೋಗುವಾಗ ಸ್ವಲ್ಪ ಮೆಲ್ಲ ಹೋಗ್ತಿಲ್ಲ, ಸ್ವಲ್ಪ ಜೋರಾಗಿ ಹೋಗ್ತಿದ್ದೆ, ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೆ. ಅದು ಊರಿನವರೆಲ್ಲ ಸ್ವಲ್ಪ ಪಬ್ಲಿಕ್ ಎಲ್ಲ ನೋಡಿ ನಮ್ಮ ಮನೆ ತಂದೆ ಹತ್ರ ಹೇಳ್ತಿದ್ರು, ಅವನನ್ನು ಕಳಿಸ್ಬೇಡಿ ಸೈಕಲ್ ಅಲ್ಲಿ. ನಮ್ಮ ಸ್ಯಾಂಡಲ್ವುಡ್ ಅಲ್ಲೇ ಒಂದು ಫೇಮಸ್ ಅಮೇಝಿಂಗ್ ಆಕ್ಟರ್ ಅಂತ ಹೇಳಿದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್. ಎಷ್ಟೋ ಜನ ಫ್ಯಾನ್ಸ್ ಇರ್ತಾರೆ, ಅಂಥದ್ರಲ್ಲಿ ನಿಮ್ಗೊಂದು ಆಪರ್ಚುನಿಟಿ ಸಿಕ್ತು, ಅವ್ರಿಗೆ ನೀವು ಪೇಂಟಿಂಗ್ ಅನ್ನು ಕೊಡುವಂಥದ್ದು, ಪೋರ್ಟ್ರೇಟ್ ಅನ್ನು ಕೊಡುವಂಥದ್ದು, ಆ ಒಂದು ಮೊಮೆಂಟ್ ಹೇಗಿತ್ತು ಅಂತ? ಫಸ್ಟ್ ಇಂದ ಕೂಡ ಎಲ್ಲ ಎಕ್ಸಾಮ್ ಆಗಿರ್ಬೋದು, ಎಲ್ಲ ನೋಟ್ಸ್ ಆಗಿರ್ಬೋದು, ಕ್ಲಾಸಲ್ಲಿ ಕೊಡುವಂಥದ್ದು ಎಲ್ಲ ನಾನೇ ಕಾಲಲ್ಲಿ ಕುತ್ಕೊಂಡು ಬರಿತಾ ಇದ್ದೆ. ಎಲ್ಲರಿಗೂ ಒಂದು ಆಶ್ಚರ್ಯ ನೋಡುವಾಗ, ಹೇಗೆ ಸೈಕಲ್ ಬಿಡ್ತಾನೆ, ನಿಮ್ಗೆ ಕೂಡ ಕ್ವಶನ್ ಬರೋದು, ಹೇಗೆ ಸೈಕಲ್ ಬಿಡುದು, ಹೇಗೆ ಆಕ್ಟಿವ್ ಬಿಡುದು ಅಂತ ಕ್ವಶನ್ ಬರ್ಬೋದು. ಸೊ ಡ್ಯಾನ್ಸ್ ಅಂತ ಹೇಳಿದಾಗ ನಾನು ನಿಮ್ಮ ಒಂದು ಪಿಲಿನಲಿಕೆದು ಒಂದು ವಿಡಿಯೋ ನೋಡಿದ್ದೆ. ಪಿಲಿನಲಿಕೆ ಪರ್ಸನಲಿ ನನಗೆ ನೋಡ್ಲಿಕ್ಕೆ ತುಂಬಾ ಇಷ್ಟ. ಅದರಲ್ಲೂ ನೀವು ಆ ಎನರ್ಜಿಯಲ್ಲಿ ಮಾಡೋದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು.